ಬಟ್ ಈ ಸರಿ ಜನವರಿ ಪೇಮೆಂಟ್ ಫುಲ್ ಹೈಯೆಸ್ಟ್ ಆಗಿರ್ತೈತಿ. ನಾನು ಬೆಂಗಳೂರಿಗೆ ಬಂದು 1 ವರ್ಷ 1 ತಿಂಗಳಾಗೈತಿ. 1 ತಿಂಗಳಿಗೆ ಬಿಟ್ಬಿಟ್ರಿ, 1 ವರ್ಷ ಆಗೈತಿ. 1 ವರ್ಷ ಆಗೈತಲ್ಲ, 1 ವರ್ಷದಾಗ ನಾನು ದುಡ್ದು ಹೇಳ್ತೇನೆ ನೋಡ್ರಿ. ನಮಸ್ಕಾರ ಎಲ್ಲರಿಗೂ, ನಮ್ಮ ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಮೊದಲನೇದಾಗಿ ಇವತ್ತಿನ ಟಾಪಿಕ್ ಏನಂತ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ನಾನು ಬೆಂಗಳೂರಿಗೆ ಬಂದುಬಿಟ್ಟು 1 ವರ್ಷ 1 ತಿಂಗಳು ಕರೆಕ್ಟಾಗಿ ಆಗಿದೆ. ಈ 1 ವರ್ಷ 1 ತಿಂಗಳದಾಗ ನಾನು ದುಡ್ದದ್ದೆಷ್ಟು, ಗಳಿಸಿದ್ದೆಷ್ಟು, ಸೇವಿಂಗ್ ಮಾಡಿದ್ದೆಷ್ಟು, ಖರ್ಚು ಮಾಡಿದ್ದೆಷ್ಟು, ಇವಾಗ ಆ ದುಡ್ಡು ಎಲ್ಲೈತಿ ಏನೈತಿ ಎಲ್ಲ ಕ್ಲಿಯರಾಗಿ ನಾನು ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಇನ್ನೊಂದು ಹೇಳ್ಬಿಡ್ತೀನಿ, ಇದು ಫೇಸ್ ಕ್ಯಾಮ್ ವಿಡಿಯೋ ಬೆಂಗಳೂರಿನ ಕೊನೆ ವಿಡಿಯೋ ಆಗಿರ್ತೈತಿ. ಇಲ್ಲಿಂದ ಬೆಂಗಳೂರಿಗೆ ಈಗ ಹೋಗ್ಬೇಕು ನಾನು, ಯಾಕಂದ್ರೆ ಊರಿಗೆ ಹೋಗ್ಬೇಕು. ಡೀಟೇಲ್ ಹೇಳ್ಬಿಡ್ತೀನಿ ಯಾಕಂತ ಹೇಳ್ಬಿಟ್ಟು ಏನಂತೇಳಿ. ಸೊ ನಾನು ಕೆಲಸಕ್ಕೆ ಜಾಯ್ನ್ ಆಗಿದ್ದು ಡಿಸೆಂಬರ್ ತಿಂಗಳಾಗ 2024 19ನೇ ತಾರೀಕಿಗೆ ಜಾಯ್ನ್ ಆಗಿದ್ದೀನಿ. ಅಲ್ಲಿಂದ 1 ವಾರ ಕೆಲಸ ಮಾಡಿದ್ದೀನಿ. 1 ವಾರ ಕೆಲಸ ಮಾಡಿ ಅವಾಗ ಪೇಮೆಂಟ್ 19,000 ಇತ್ತು. ಸೊ ನನಗೆ ಆ 1 ವಾರ ಕೆಲಸ ಮಾಡಿಂದೆ 5,000 ಚಿಲ್ಡ್ರ ಸಿಕ್ತು. 5,000 ಅಂತ ಸಿಕ್ತು ಅವತ್ತು ಫಸ್ಟ್ ಸ್ಟಾರ್ಟಿಂಗು 1 ವಾರಕ್ಕೆ. ಆಮೇಲೆ ಅದಾದಮೇಲೆ ನಾನು 12 ತಿಂಗಳು, ಇವಾಗೇನು 12 ತಿಂಗಳು ಐತಲ್ಲ, ಇದ್ರಾಗ ಹೈಯೆಸ್ಟ್ ಪೇಮೆಂಟ್ ಅಂದ್ರೆ ಈ ಜನವರಿ ತಿಂಗಳು ಬರ್ತಕ್ಕಂಥ ಪೇಮೆಂಟ್ ನಂದು ಭಾಳ ಹೈಯೆಸ್ಟ್ ಪೇಮೆಂಟ್. ಅದು ಈ 12 ತಿಂಗಳಿಗೂ ಹೈಯೆಸ್ಟ್ ಪೇಮೆಂಟ್ ಅಂದ್ರೆ ಅದು ಜನವರಿ ತಿಂಗಳದು. ಅದಿನ್ನೂ ಪೇಮೆಂಟ್ ಆಗಿಲ್ಲ, ಪೇಮೆಂಟ್ ಆಗ್ತದಂತ ಹೇಳಿದ್ರು 1ನೇ ತಾರೀಕಿಗೆ. ಆ ಪೇಮೆಂಟ್ ಆದಮೇಲೆ ಇಸ್ಕೊಂಡು ಊರಿಗೆ ಹೋಗೋಣ ಅಂತ ಹೇಳಿದ್ದೆ, ಬಟ್ ಇನ್ನೂ ಪೇಮೆಂಟ್ ಆಗಿಲ್ಲ, ಓಲ್ಡ್ ಆಗೈತೆ ಅಂತ. ಪರವಾಗಿಲ್ಲ ಅಂತೇಳಿ ಸುಮ್ಮನೆ. ಅದು ಓಲ್ಡ್ ಆಗಿದ್ದ ಕಾರಣ ಯಾಕಂದ್ರೆ ಜಾಸ್ತಿ ಡ್ಯೂಟಿ ಆಗಿದ್ದವು, ಜಾಸ್ತಿ ಅಮೌಂಟ್ ಬರ್ತೈತಲ್ಲ, ಹಂಗಾಗಿಬಿಟ್ಟು ಟೈಮ್ ತಗೊಂತದಂತೆ. 7ನೇ ತಾರೀಕಿನವ್ರಿಗೆ ಅಥವಾ 8ನೇ ತಾರೀಕಿನವ್ರಿಗೆ, ಮ್ಯಾಕ್ಸಿಮಮ್ 10ನೇ ತಾರೀಕುವರೆಗೆ ಲಾಸ್ಟ್ ಅಷ್ಟೇ. ನಾನೀಗ ಏನೋ 1 ವರ್ಷ ದುಡ್ದಿದ್ದೀನಲ್ಲ, ಈ 1 ವರ್ಷದಾಗ ಹೈಯೆಸ್ಟ್ ಪೇಮೆಂಟ್ 23,000. ಕಡಿಮೆ ಅಂತಂದ್ರೆ ಅದೇ 5,000 ತಗೊಂಡಲ್ಲ ಸ್ಟಾರ್ಟಿಂಗ್, ಅದು 1 ವಾರದ್ದು. ಬಟ್ ತಿಂಗಳಿಂದ ಕಡಿಮೆ ಅಂತಂದ್ರೆ ಕಡಿಮೆ ಅಂದರೆ ಎಷ್ಟು, 20,000 ಅಂತ ಫಿಕ್ಸ್, 21,000 ಅಂತ ತಗೊಂಡೇನಿ ಪ್ರತಿ ತಿಂಗಳು. ಅದು ಎಕ್ಸ್ಟ್ರಾ ಡ್ಯೂಟಿ ಮಾಡಿದ್ರಿಂದ ಸಿಕ್ಕಿರೋದು. ಇವಾಗ ಕೆಲಸನ ಅದು ಕಾಂಟ್ರಾಕ್ಟ್ ಅಂತ ಇಟ್ಕೊಂಡಿರ್ತಾರಲ್ಲ, ಅಷ್ಟು ಟೈಮಿಂಗ್ ಅಂತ ಹೇಳ್ಬಿಟ್ಟು ಅದು ಮುಗ್ದೈತಿ. ಅಲ್ಲಿಂದ ಕೆಲಸದಿಂದ ತೆಗೆದ್ರು. ಈಗ ಆ ರೀತಿ ತೆಗೆದ್ಮೇಲೆ ನಾನು ಬೇರೆ ಕಡೆ ಕೆಲಸ ನೋಡ್ಬೋದಿತ್ತು, ಅವ್ರು ಕೊಡ್ತಾನಂದ್ರೆ. ಬಟ್ ನಾನು ನೋಡಿಲ್ಲ. ಯಾಕೆ ನೋಡಿಲ್ಲ ಅಂತಂದರೆ, ಇದೇ ಫೆಬ್ರವರಿ ತಿಂಗಳು ನಮ್ಮೂರು ತೇರಬ್ಬ ಐತಿ, ಜಾತ್ರೆ ಐತಿ. ಆ ಜಾತ್ರೆಗೆ ಹೋಗ್ಬೇಕಂತಂದ್ರೆ ಆಮೇಲೆ ರಜೆ ಕೊಡಲ್ಲ. ಇಲ್ಲಿ ಯಾವ ಬೆಂಗಳೂರಾಗ ನೀನು ಅಯ್ಯೋ ಅಪ್ಪ ಅಂದ್ರೂ ರಜೆನ ಕೊಡಲ್ಲ. ನಾನು ಆಲ್ರೆಡಿ ಅನುಭವಿಸಿದ್ದೀನಿ. ಸೊ ಈಗ ರಜೆ ಕೊಡಲ್ಲ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಕಂಪ್ನಿಗೆ ಜಾಯ್ನ್ ಆಗಿಲ್ಲ. ಜಾಯ್ನ್ ಆದ್ರೆ 1 ವಾರ ಆದಮೇಲೆ ಮತ್ತೆ ರಜೆ ಕೇಳಿದ್ರೆ ಅವ್ರು ಕೊಡೋದಿಲ್ಲ, ಅದಕ್ಕೆ ಜಾಯ್ನ್ ಆಗಿಲ್ಲ. ಈಗ 1 ವರ್ಷದ ಕರೆಕ್ಟಾಗಿ ದುಡಿದಿದ್ದೀನಿ. ಇನ್ನು ಈ ಜನವರಿ ತಿಂಗಳು ಪೇಮೆಂಟ್ ಬಂದಿಲ್ಲ. ಇದು 1 ವರ್ಷದ ಮ್ಯಾಲಿಂದ ಅನ್ಕೊಂಬಿಡ್ರಿ. ಸೊ ಜನವರಿ ಪೇಮೆಂಟ್ ಬಂದಿಲ್ಲ, ಬರ್ತೈತಿ. ಈ 12 ತಿಂಗಳಿಗೆ ಏನೈತಲ್ಲ, 12 ತಿಂಗಳಿಗೆ ದುಡ್ದಿರೋದಾಗ ಹೈಯೆಸ್ಟ್ ಪೇಮೆಂಟ್ 23,000 ಇಷ್ಟು ಬಂದೈತಿ. ಬಟ್ ಈ ಸರಿ ಜನವರಿ ಪೇಮೆಂಟ್ ಫುಲ್ ಹೈಯೆಸ್ಟ್ ಆಗಿರ್ತೈತಿ. ನಾನು ಬೆಂಗಳೂರಿಗೆ ಬಂದು 1 ವರ್ಷ 1 ತಿಂಗಳಾಗೈತಿ. 1 ತಿಂಗಳಿಗೆ ಬಿಟ್ಬಿಟ್ರಿ, 1 ವರ್ಷ ಆಗೈತಿ. 1 ವರ್ಷ ಆಗೈತಲ್ಲ, 1 ವರ್ಷದಾಗ ನಾನು ದುಡ್ದು ಹೇಳ್ತೇನೆ ನೋಡ್ರಿ. ಸೊ ಈಗ ಹೇಳೋದು, ಆಮೇಲೆ ಹೊರಗಡೆ ಫೋನ್ ಕಡೆ ಆಯ್ತು, ಫ್ರೆಂಡ್ಸ್ ಜೊತೆಗೆ ಆಗ್ತು ಹೇಳಿರೋದು ಸ್ವಲ್ಪ ಡಿಫ್ರೆಂಟ್ ಆಗ್ತೈತಿ. ಯಾಕೆ ಡಿಫ್ರೆಂಟ್ ಆಗ್ತೈತೆ ಅಂದ್ರೆ, ಫ್ರೆಂಡ್ಸ್ಗಳು ಕೇಳಿದಾಗ ಖರ್ಚು ತೆಗೆದ್ಬಿಟ್ಟು ಹೇಳಿರ್ತೇನೆ. ಬಟ್ ಇಲ್ಲಿ ನಾನು ಹೇಳ್ತಿರೋದು ಪ್ರಾಪರಾಗಿ ಎಷ್ಟು ದುಡ್ದೇನೆ ಅಂತ ಹೇಳ್ತೀನಿ. ಅದಾದಮೇಲೆ ಖರ್ಚು ತೆಗೆದ್ಬಿಟ್ಟು ಹೇಳ್ತೀನಿ, ಸರಿನಾ? ಸೊ ನಾನು 1 ವರ್ಷದಾಗ ದುಡ್ದಿದ್ದಿಲ್ಲಿ 2.5 ಲಕ್ಷ ದುಡ್ದೀನಿ. 2,40,000, 2.5 ಅಲ್ಲ, 2,40,000. ಬಟ್ ಹತ್ತತ್ರ 2.5 ಅನ್ಕೊಳ್ರಿ. ಆದರೆ 2.5 ಲಕ್ಷ ದುಡ್ದೀನಿ ಅಂತ ಅನ್ಕೊಂಬಿಡ್ರಿ. ಬಟ್ ಪ್ರಾಪರಾಗಿ 2,40,000. ಇದ್ರಾಗ ಖರ್ಚು ತೆಗಿಲಿಲ್ಲ ಹೇಳಿರೋದು ನಾನು. ಆಮೇಲೆ ಇದಿಷ್ಟು ಪೇಮೆಂಟು PF ESI ಎಲ್ಲ ಕಟ್ಟಾಗಿಬಿಟ್ಟು ಬಂದಿರೋ ಪೇಮೆಂಟ್ ಆಯಿತಾ. ಸೊ 2,40,000 ದುಡ್ದಿದ್ದೀನಲ್ಲ, 40,000 ಖರ್ಚಿಗೆ ಅಂತ ತೆಗೆದ್ಬಿಟ್ರೆ. ಯಾಕೆ ಇಷ್ಟೊಂದು ಖರ್ಚು ಆಗ್ತಾ ಅಂತಂದ್ರೆ, ಸ್ವಲ್ಪ ಅವು ಇವು ಆರ್ಡ್ರ್ ಮಾಡಿದ್ದೀನಿ ಸಾಮಾನು, ಸಾಕಷ್ಟು ವೇಸ್ಟ್ ಆಗಿದ್ದಾವೆ ರೊಕ್ಕನ ನಾವು. ಹಂಗಾಗಿಬಿಟ್ಟು 40,000 ತೆಗೆದ್ಬಿಡ್ರಿ. ಎಲ್ಲ ಬಾಡಿಗೆ, ರೂಮ್, ಊಟ ಗೀಟ ಎಲ್ಲದು ಸೇರಿಬಿಟ್ಟು 40 ತೆಗೆದ್ರೂ 2 ಲಕ್ಷ ಮಾತ್ರ 1 ವರ್ಷದಾಗ ನಾನು ದುಡ್ದೀನಿ. ನಾನು ಸ್ವಂತ 2 ಲಕ್ಷ ಮಾತ್ರ ದುಡ್ದಿದ್ದೀನಿ. ಇದನ್ನು ಮಾತ್ರ ಕರೆಕ್ಟಾಗಿ ಹೇಳ್ಬಲ್ಲ ನಾನು. ಈಗ ಸೇವಿಂಗ್ ಐತೆ, ಅದೇನು ಬೇರೆ ಕಡೆ ಎಲ್ಲಿಲ್ಲ. ಇವಾಗ ನೆಕ್ಸ್ಟ್ ನಮ್ಮದು ಪ್ಲ್ಯಾನಿಂಗ್, ಬೇರೆ ಪ್ಲ್ಯಾನಿಂಗ್ ಐತೆ. ಆ ಪ್ಲ್ಯಾನ್ ಎಲ್ಲ ಸಕ್ಸಸ್ ಆಗ್ಬೇಕಂತಂದ್ರೆ ನೀವು ನಮ್ಮ ಜೊತೆಗೆ ಇರಬೇಕು. ಅದು ಸಕ್ಸಸ್ ಆಗ್ತದೆ, ನೀವು ಇರಲೇಬೇಕಾಗ್ತದೆ. ನೀವು ಇದ್ರೂ ಸಕ್ಸಸ್ ಆಗೋದು. ಇನ್ನೇನಿಲ್ಲ, ಹಂಗಾಗಿಬಿಟ್ಟು ಹಿಂಗಾಯ್ತು. ಇವಾಗ ಇದು ನಮ್ಮದು ಬೆಂಗಳೂರಿನ ಕೊನೆ ವೀಡಿಯೋ. ಟಾಪಿಕ್ ನೆನಪು ಮಾಡ್ಕೊಂತ ವೀಡಿಯೋ ಮಾಡ್ತಾಯಿದ್ದೀನಿ. ಭಾಳ ದಿನ ಆಯಿತು ವೀಡಿಯೋ ಈ ರೀತಿ ಫೇಸ್ ಕ್ಯಾಮ್ ವೀಡಿಯೋ ಮಾಡಿಬಿಟ್ಟು, ಅದಕ್ಕೋಸ್ಕರ ಹಿಂಗೆ ಪ್ರಾಬ್ಲಮ್ ಆಗ್ತಿದೆ. ಇನ್ಮೇಲಿಂದ ಕಂಟಿನ್ಯೂ ಮಾಡ್ಬೇಕಾಗ್ತದೆ. ಊರಿಗೆ ಹೋಗ್ತೀನಿ. ಊರಿಗೆ ಫೆಬ್ರವರಿಯಾಗ ನಮ್ಮೂರು ಜಾತ್ರೆ ಐತಿ. ಆ ಜಾತ್ರೆದು ಅಪ್ಡೇಟ್ ಕೊಡ್ತಿರ್ತೀನಿ. ಅದು ಎಲ್ಲ ಕ್ಲಿಯರಾಗಿ ಅಡ್ರೆಸ್ ಎಲ್ಲ ಕೊಡ್ತೀನಿ. ಯಾರಾದ್ರೂ ಹತ್ರ ಜಗ್ ಜನ ಅದಾರ, ಇರೋರು ಬಂದ್ರೆ ಬರ್ಬೋದು, ಬಂದ್ರೆ ಪಾಡಿರ್ತೈತಿ, ಚೆನ್ನಾಗಿರ್ತೈತಿ. ಸೊ ಸಿಗೋಣ ಅಂತ ಅಲ್ಲಿ ಬರೋರಿಗೆ.
ಇಷ್ಟ ಐತಿ ನಮ್ದು ಅಪ್ಡೇಟ್. ಆಮೇಲೆ ಶಾರ್ಟ್ಸ್ ಸ್ವಲ್ಪ ಜಾಸ್ತಿ ಬರ್ತಿದ್ವು, ಅದಕ್ಕೆ ಯಾರು ಬೇಜಾರ ಆಗಬೇಡ್ರಿ. ಶಾರ್ಟ್ ಸ್ವಲ್ಪ ಇನ್ಫಾರ್ಮೇಷನ್ ಅವೇನು ಶಾರ್ಟ್ ಅವೇನು ವೇಸ್ಟ್ ಏನಲ್ಲ, ನಿಮಗೆ ಇನ್ಫಾರ್ಮೇಟಿವ್ ಆಗಿರ್ತವೆ. ನೋಡೋರು ನೋಡ್ಬೋದು, ಬಿಡೋರು ಬಿಡ್ಬೋದು. ಶಾರ್ಟಿನ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ. ಬಟ್ ಈ ಲೆಂತ್ ವಿಡಿಯೋ ಆಗ್ತೀನಲ್ಲ ಅವ್ನು ನೋಡ್ರಿ, ಸಪೋರ್ಟ್ ಸಿಗ್ತೈತಿ ನನಗೆ ನಿಮ್ಮ ಕಡೆಯಿಂದ, ಅದಕ್ಕೋಸ್ಕರ. ಸೊ ಇದು ಜಸ್ಟ್ ಸ್ಯಾಂಪಲ್. ಬೆಂಗಳೂರಿಗೆ ಬರ್ಬೇಕಾದ್ರೆ ಒಂದು ವೀಡಿಯೋ ಮಾಡಿದ್ದೆ, ಹೋಗ್ಬೇಕಾದ್ರೆ ಒಂದು ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಿರೋದು. ಬೆಂಗಳೂರು ಸ್ಟಾರ್ಟಿಂಗ್ ವೀಡಿಯೋ ನೋಡಿಲ್ಲ ಅಂತಂದ್ರೆ ಐಬಟನ್ಗೆ ಹಾಕಿರ್ತಾನೆ, ಡಿಸ್ಕ್ರಿಪ್ಷನ್ಗೆ ಲಿಂಕ್ ಕೊಟ್ಟಿರ್ತಾನೆ, ಚೆಕ್ ಮಾಡಿ ಕೇಳ್ರಿ, ಮರ್ಯಾದೆ ನೋಡಿರಿ. ಅದಾದಮೇಲೆ ಈ ವಿಡಿಯೋ ನೋಡಿರಿ. ಡಿಫ್ರೆಂಟ್ ಏನೈತೆ ನನ್ನ ತಗಂತ, ಡಿಫ್ರೆಂಟ್ ಏನಾಗೋಕ್ಕೆ ಚಾನ್ಸ್ ಇಲ್ಲ, ಹೆಂಗದೀನಿ ಹಂಗದೀನಿ. ಆದರೂ ನೀವು ಒಂದು ಸ್ವಲ್ಪ ಜಡ್ಜ್ ಮಾಡ್ಬೋದು ಏನಾದರೂ. ಸೊ ಇಷ್ಟೇ ಇವತ್ತಿನ ವಿಡಿಯೋದಾಗ. ನಾನು ಒಂದು ವರ್ಷದಾಗ ಎಷ್ಟು ದುಡ್ದೆ ಅನ್ನೋದು, 2 ಲಕ್ಷ ದುಡ್ದೀನಿ, ಕರೆಕ್ಟಾಗಿ ಹೇಳಬಲ್ಲೆ. ಒಂದು ವರ್ಷದಾಗ 2 ಲಕ್ಷ ದುಡ್ದೀನಿ. ಸಾಮಾನ್ಯವಾಗಿ ಎಲ್ಲರೂ ಇದಕ್ಕಿಂತ ಜಾಸ್ತಿನೂ ದುಡಿತಾರೆ, ಬಟ್ ನಾನು ದುಡಿದಿರೋದು ಇಷ್ಟು. ಸೊ ಮತ್ತೆ ಸಿಗೋಣ ಅಂತ ಮುಂದಿನ ವೀಡಿಯೋದಾಗ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ.